ಸೊ ಟುಡೇ ಸ್ಪೆಷಲ್ ಏನಪ್ಪಾ ಅಂದರೆ ಮ್ಯೂಟೆಂಟ್ ಚಿಕನ್ ಬಿರಿಯಾನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೀಡಿಯಮ್ ಆಗಿ ನಮ್ಮ ಆನಿಯನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಟೊಮೆಟೊ ಹಾಕಿದ್ದೀನಿ. ಇದು ಫ್ರೈ ಆಗೋಕ್ಕೆ ಒಂದು ಮಿನಿಮಮ್ ಒಂದು 5 ಮಿನಿಟ್ಸ್ ಬೇಕು. ಇಷ್ಟನ್ನು ಮಿಕ್ಸಿಯಲ್ಲಿ ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಬಿಡೋಣ. ಸೊ ಈ ಮಸಾಲಾನ ಏನು ಮಾಡ್ತಾ ಇದ್ದೀನಿ, ಡೈರೆಕ್ಟಾಗಿ ಇದಕ್ಕೆ ಹಾಕ್ತಾ ಇದ್ದೀನಿ. ನೀವು ಉಪ್ಪು ಹಾಕಿದ ತಕ್ಷಣ ನಿಮ್ಮ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ. ಆದರೆ ಸ್ಟಾರ್ಟಿಂಗಲ್ಲೇ ಉಪ್ಪು ಹಾಕಕ್ಕೆ ಹೋಗ್ಬೇಡಿ. ಕಂಪ್ಲೀಟ್ ನಾವು ಏನು 1 kg ಚಿಕನ್ ತೊಗೊಂಡಿದ್ವೋ ಅದು ಕಂಪ್ಲೀಟಾಗಿ ಇದಕ್ಕೆ ಹಾಕೊತಾ ಇದ್ದೀವಿ. ನೀವು ಚಿಕನ್ ಹಾಕಿದಾಗ ಚಿಕನ್ನಲ್ಲೇ ಆಲ್ಮೋಸ್ಟ್ 1 ಗ್ಲಾಸ್ ನೀರು ಬಿಟ್ಕೊಳ್ಳುತ್ತೆ. ಸೊ 1 kg ಚಿಕನ್ಗೆ ಅರ್ಧ kg ಜೀರಾ ರೈಸ್ ಹಾಕ್ತಾ ಇದ್ದೀನಿ. 2 ಗ್ಲಾಸಸ್ ಆಫ್ ಹಾಟ್ ವಾಟರ್ ಹಾಕ್ತೀನಿ. ನೋಡಿ ಸಕ್ಕತ್ತಾಗಿ ಬಂದಿದೆ ಆ್ಯಕ್ಚುಲಿ ನಮ್ಮ ಬಿರಿಯಾನಿ. ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಮ್ಯೂಟೆಂಟ್ ರಘು ಆ್ಯಂಡ್ ವೆಲ್ಕಮ್ ಟು ಕಲರ್ ಟಾಕೀಸ್. ಇವತ್ತು ಒಂದು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀನಿ. ಇದು ನನ್ನ ಫೇವ್ರೆಟ್ಟು. ನಮ್ಮ ಮಗ ಆ್ಯಂಡ್ ವೈಫು ಕ್ವಿಕ್ಕಾಗಿ ಬಿರಿಯಾನಿ ಮಾಡಿಕೊಡು ಅಂದಾಗ ಇದನ್ನು ಆ್ಯಕ್ಚುಲಿ ಮಾಡಿಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಟುಡೇ ಸ್ಪೆಷಲ್ ಏನಪ್ಪ ಅಂದರೆ ಮ್ಯೂಟೆಂಟ್ ಚಿಕನ್ ಬಿರಿಯಾನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಮೊದಲು ಹೇಳ್ಬಿಡ್ತೀನಿ ನಾನು, ಓಕೆನಾ? ಬನ್ನಿ. ಸನ್ಪ್ಯೂರ್ ಆಯಿಲ್ ಹಾಕ್ತಾ ಇದ್ದೀನಿ. ಇದಕ್ಕೆ ಅಟ್ಲೀಸ್ಟ್ ಒಂದು 5 ಸ್ಪೂನ್ ಹಾಕೊತೀನಿ. ತುಂಬ ಕಮ್ಮಿ ಆಯಿಲ್ ಹಾಕಿದ್ರೂ ಬಿರಿಯಾನಿ ಚೆನ್ನಾಗಿ ಬರಲ್ಲ, ಯಾಕೆಂದರೆ ಫುಲ್ ಡ್ರೈ ಆಗೋಗುತ್ತೆ. ನೀವೇನು ಮಾಡ್ಬೋದು, ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡೋಕ್ಕೆ ಒಂದು 2-3 ಸ್ಪೂನ್ ತುಪ್ಪ ಕೂಡ ಹಾಕ್ಬೋದು, ಸಖತ್ ಟೇಸ್ಟ್ ಬರುತ್ತೆ. ಸೊ ನಾನು ಇವಾಗ ಆಯಿಲ್ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ಆಯಿಲ್ನ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ವೆರಿ ಸಿಂಪಲ್. ನಾನು ಮನೆಯಲ್ಲಿ ಯಾವಾಗೂ ಬಿರಿಯಾನಿ ಮಾಡಿಕೊಡು ಅಂದಾಗ ಇದೇ ರೆಸಿಪಿ ಮಾಡೋದು. ಸಖತ್ ಕ್ವಿಕ್ಕಾಗಿ ಆಗೋಗುತ್ತೆ. ನಾಟ್ ಮೋರ್ ದೆನ್ 20 ಮಿನಿಟ್ಸ್ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಗ ಆಚೆಯಿಂದ ಆಟ ಆಡಿಕೊಂಡು ಮನೆಗೆ ಬರ್ತಾನಲ್ಲ, ಪಾಪ ಏನಾದರೂ ಮಾಡಿಕೊಡಿ ಅಂತಾರೆ. ಸೊ ಕ್ವಿಕ್ಕಾಗಿ ಈ ಥರ ಒಂದು ಬಿರಿಯಾನಿನ ಏನಾದರೂ ಮಾಡಿಕೊಡ್ತೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಆಯಿಲ್ ಬಿಸಿ ಆಗ್ತಾ ಇದೆ. ಒಂದು 2-3 ಎಲೆ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಒಂದು 2-3 ಎಲೆ, ಒಂದು ದೊಡ್ಡ ಚಕ್ಕೆ, ಓಕೆ, ಒಂದು 10-12 ಲವಂಗ, ಆಮೇಲೆ ಒಂದು 5-4 ಏಲಕ್ಕಿ ಹಾಕ್ತಾ ಇದ್ದೀನಿ. ಆ್ಯಂಡ್ 2 ಸ್ಟಾರ್ ಹಾಕ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಒಂದು ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಮಸಾಲ ಚೆನ್ನಾಗಿ ಬಿಟ್ಕೋಬೇಕು, ಸಕ್ಕತ್ತಾಗಿರುತ್ತೆ ಟೇಸ್ಟು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ತುಂಬ ಲೋ ಫ್ಲೇಮಲ್ಲೇ ಮಾಡಿ. ತುಂಬ ಹೈ ಫ್ಲೇಮ್ ಮಾಡಿದ್ರೆ ಮಸಾಲ ಎಲ್ಲ ಸೀದೋಗ್ಬಿಡುತ್ತೆ. ಆ್ಯಂಡ್ ಕುಕ್ಕಿಂಗು ತುಂಬಾ ಈಸಿ. ಎಲ್ಲರೂ ತುಂಬ ಕಷ್ಟ ಅಂತ ಹೇಳ್ತಾರೆ, ಬಟ್ ಕುಕ್ಕಿಂಗ್ ಅಷ್ಟು ಈಸಿ ಜಾಬ್ ಯಾವುದೂ ಇಲ್ಲ. ಯಾರು ಬೇಕಾದ್ರೂ ಕುಕ್ ಮಾಡ್ಬೋದು. ಸ್ವಲ್ಪ ಪೇಷನ್ಸ್ ಇರಬೇಕು ಅಷ್ಟೇ ನಿಮಗೆ. ನಾನಂತೂ ಕುಕ್ಕಿಂಗ್ ಸಖತ್ ಎಂಜಾಯ್ ಮಾಡ್ತೀನಿ. ನಾನು ಫಿಟ್ನೆಸ್ಸಲ್ಲಿ ಇದ್ದಾಗಿಂದ ಆಲ್ಮೋಸ್ಟ್ 30 ಇಯರ್ಸ್ ಆಯಿತು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿ. ಇವತ್ತಿಗೂ ಕುಕ್ಕಿಂಗ್ ಮಾಡುವಾಗ ಎಂಜಾಯ್ ಮಾಡ್ಕೊತೀನಿ. ಎಂಜಾಯ್ ಮಾಡಿಬಿಟ್ಟು ಕುಕ್ಕಿಂಗ್ ಮಾಡ್ತೀನಿ. ಯಾಕೆಂದರೆ ನಾವೇ ಕುಕ್ ಮಾಡಿದಾಗ ಏನೋ ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೇನು ಮಾಡೋಣ, ನಾವೇನು 2 ಆನಿಯನ್ ಸ್ಲೈಸ್ ಮಾಡ್ಕೊಂಡಿದ್ವೋ ಆ ಆನಿಯನ್ನ ಹಾಕ್ತಾ ಇದ್ದೀನಿ. ನೋಡಿ ಎಂಥ ಸೌಂಡು, ಸಕ್ಕತ್ತಾಗಿ ಸೌಂಡ್ ಬರ್ತಾ ಇದೆ. ಆ್ಯಂಡ್ ಸ್ಮೆಲ್ ಕೂಡ ಸಕ್ಕತ್ತಾಗಿ ಬರ್ತಾ ಇದೆ. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಗೋಲ್ಡನ್ ಬ್ರೌನ್ ಮಾಡ್ಕೊಳ್ಳಿ. ತುಂಬ ಗೋಲ್ಡನ್ ಬ್ರೌನು ಬೇಡ, ಮೀಡಿಯಮ್. ತುಂಬ ಡಾರ್ಕ್ ಆಗೋದ್ರೆ ಬಿರಿಯಾನಿಯಲ್ಲಿ ಚೆನ್ನಾಗಿ ಕಾಣಿಸಲ್ಲ. ಸೊ ಮೀಡಿಯಮ್ ಆಗಿ ನಮ್ಮ ಆನಿಯನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಸೂಪರಾಗಿ ಕಾಣಿಸ್ತಾ ಇದೆ. ಆಲ್ರೆಡಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ ನಮ್ಮ ಬಿರಿಯಾನಿದು. ನೋಡಿ, ಬರೀ ಮಸಾಲ ಆ್ಯಂಡ್ ಆನಿಯನ್ 2 ಇಂಗ್ರೀಡಿಯೆಂಟ್ ಹಾಕಿದ್ದು ಆಲ್ರೆಡಿ ಎಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇದೆ. ಆಲ್ಮೋಸ್ಟ್ ಬ್ರೌನ್ ಆಗ್ತಾ ಇದೆ ನಮ್ಮ ಆನಿಯನ್ನು. ಸೊ ಇದೇ ಒಂದು ಸ್ಟೇಜಲ್ಲಿ ನಾವೇನು ಮಾಡೋಣ, ಇವಾಗ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕೊಳ್ಳೋಣ. ಸೊ 2 ಸ್ಪೂನ್ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಹಾಕ್ತಾ ಇದ್ದೀನಿ. ಸೊ ಪೇಸ್ಟ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೆ ನಾನು 2 ಸ್ಪೂನು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ ಸ್ಮೆಲ್ ಹೋಗೋ ತನಕ ಮಾತ್ರ ಫ್ರೈ ಮಾಡ್ಕೋಬೇಕು ನೀವು. ಸೊ ಇದಕ್ಕೇನು ಮಾಡೋಣ, ಇವಾಗ ನಾವೇನು 2 ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವೋ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಟೊಮೆಟೊ ನಾನು ಏನು ಮಾಡಿದ್ದೆ, ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿದ್ದೆ. ನನಗೆ ಸಿಪ್ಪೆ ಇಷ್ಟ ಆಗಲ್ಲ ಟೊಮೆಟೊದು. ಫೈನ್ಲಿ ಚಾಪ್ ಕಟ್ ಮಾಡ್ಕೊಂಡಿದ್ನು ಅದನ್ನು ಹಾಕ್ಕೊತಾ ಇದ್ದೀನಿ. ಓಕೆ, ಸೊ ಟೊಮೆಟೊ ಹಾಕಿದ್ದೀನಿ. ಇದು ಫ್ರೈ ಆಗೋಕ್ಕೆ ಒಂದು ಮಿನಿಮಮ್ ಒಂದು 5 ಮಿನಿಟ್ಸ್ ಬೇಕು. ಈ ಗ್ಯಾಪಲ್ಲಿ ನಾವು ಗ್ರೀನ್ ಚಿಲ್ಲೀಸ್, ಆಮೇಲೆ ಕೊರಿಯಾಂಡರ್ ಆ್ಯಂಡ್ ಪುದೀನ ಇಷ್ಟನ್ನು ಮಿಕ್ಸಿಯಲ್ಲಿ ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಬಿಡೋಣ, ಓಕೆನಾ? ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು, ಅದಕ್ಕೆ ಒಂದು 10 ಗ್ರೀನ್ ಚಿಲ್ಲಿ, ಆಮೇಲೆ
ಒಂದು ಮುಷ್ಟಿಯಷ್ಟು ಕೊರಿಯಾಂಡರು, ಆಮೇಲೆ ಇನ್ನೊಂದು ಮುಷ್ಟಿ ಸೇಮ್ ಈಕ್ವಲ್ ಅಮೌಂಟ್ ಆಫ್ ಪುದೀನ, ಇಷ್ಟನ್ನು ಹಾಕಿ ನಾನು ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ನಮ್ಮ ಮಸಾಲ ರೆಡಿ ಇದೆ. ಬನ್ನಿ ಹೆಂಗಿದೆ ನೋಡೋಣ. ವಾವ್, ಸಕ್ಕತ್ತಾಗಿದೆ. ನೀವು ನೋಡ್ಬೋದು ಮಸಾಲೆ ಎಷ್ಟು ಚೆನ್ನಾಗಾಗಿದೆ. ಸೊ ಈ ಮಸಾಲಾನ ಏನು ಮಾಡ್ತಾ ಇದ್ದೀನಿ, ಡೈರೆಕ್ಟಾಗಿ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ನಾವೇನು ಪೇಸ್ಟ್ ಮಾಡಿದ್ವೋ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಆಗ್ತಾ ಇದೆ ಇವಾಗ. ನೀವು ಒಳ್ಳೆ ಕಲರ್ ಕೂಡ ಬಂದಿದೆ. ಆ್ಯಂಡ್ ಇದಕ್ಕೆ ನಾವು ಬೇಸಿಕ್ ಮಸಾಲಗಳು ಹಾಕ್ತೀವಿ. ಜೀರಾ ಪೌಡ್ರು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಕೊರಿಯಾಂಡರ್ ಪೌಡರು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ತುಂಬ ಸ್ಟ್ರಾಂಗ್ ಇದೆ ಈ ಅರಿಶಿನ. ಸ್ವಲ್ಪ ಹಾಕ್ತಾ ಇದ್ದೀನಿ. ಆ್ಯಂಡ್ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆ್ಯಂಡ್ ಚೂರು ಪೆಪ್ಪರ್, 1/4 ಸ್ಪೂನ್ ಪೆಪ್ಪರ್, ಇಷ್ಟನ್ನು ಹಾಕಿ ನಾನು ಮತ್ತೆ ಇದನ್ನು ಕಲಿಸ್ಕೊತಾ ಇದ್ದೀನಿ. ನೀವು ಉಪ್ಪು ಹಾಕಿದ ತಕ್ಷಣ ನಿಮ್ಮ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ. ಆದರೆ ಸ್ಟಾರ್ಟಿಂಗಲ್ಲೇ ಉಪ್ಪು ಹಾಕೋಕ್ಕೆ ಹೋಗ್ಬೇಡಿ. ಸೊ ಲಾಸ್ಟಿಗೆ ಉಪ್ಪು ಹಾಕ್ಕೊಳ್ಳಿ. ಅವಾಗ ಒಳ್ಳೆ ಮಸಾಲ ಚೆನ್ನಾಗಿ ಬೇಯುತ್ತೆ. ಆನಿಯನ್ಸ್ ಎಲ್ಲ ಮಸಾಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಟೊಮೆಟೊ ಎಲ್ಲ ಬೇಯೋಕ್ಕೆ ಒಂದು 10 ಮಿನಿಟ್ಸ್ ಬೇಕು. 10 ಮಿನಿಟ್ಸ್ ಆದಮೇಲೆ ಮತ್ತೆ ಬರ್ತೀನಿ. 10 ನಿಮಿಷ ಆಯಿತು. ಮಸಾಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಮಸಾಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಇದಕ್ಕೆ ಏನು ಮಾಡೋಣ, ನಮ್ಮ ಚಿಕನ್ ಹಾಕೋಣ. ಕಂಪ್ಲೀಟ್ ನಾವು ಏನು 1 kg ಚಿಕನ್ ತೊಗೊಂಡಿದ್ವೋ ಅದು ಕಂಪ್ಲೀಟಾಗಿ ಇದಕ್ಕೆ ಹಾಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ನೀವು ಚಿಕನ್ ಹಾಕಿದಾಗ ಚಿಕನ್ನಲ್ಲೇ ಆಲ್ಮೋಸ್ಟ್ 1 ಗ್ಲಾಸ್ ನೀರು ಬಿಟ್ಕೊಳ್ಳುತ್ತೆ. ಸೊ ನೀವು ರೈಸ್ ಹಾಕಿದ್ಮೇಲೆ ಎಕ್ಸ್ಟ್ರಾ ನೀರು ಹಾಕಕ್ಕೆ ಹೋಗ್ಬೇಡಿ. ನೀರು ಹಾಕಿದ್ರೆ ನಿಮ್ಮ ರೈಸ್ ಎಲ್ಲ ಫುಲ್ ಮೆತ್ತಗಾಗಿ ಬಿರಿಯಾನಿ ಥರ ಅನ್ಸಲ್ಲ. ಅದು ಇದು ಬಿಸಿಬೇಳೆಭಾತ್ ಥರ ಆಗಿಬಿಡುತ್ತೆ. ಸೊ ತುಂಬ ಹುಷಾರು. ನೀವು ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಒಂದು 5 ನಿಮಿಷ ವೆಯ್ಟ್ ಮಾಡಿ. ನೀರು ಬಿಟ್ಕೊಂಡು ಆದಮೇಲೆ ನೀವು ರೈಸ್ ಹಾಕ್ಕೊಳ್ಳಿ, ಅವಾಗ ಚೆನ್ನಾಗಿ ಬರುತ್ತೆ. ಖಾರ ಕಾಣಿಸ್ತಿದೆ ನೋಡಿ ಮಸಾಲ ಚಿಕನ್ನು. ವಾವ್, ಫ್ರೆಶ್ ಚಿಕನ್ ಹಾಕಿದ್ದೀನಿ. ಅಮೇಝಿಂಗಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ಅಮೇಝಿಂಗ್ ಆಗಿರುತ್ತೆ, ನನಗೆ ಗೊತ್ತು. ಲೈಟಾಗಿ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು ನಮ್ಮ ಚಿಕನ್ನಿಂದ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟು, ನಾವು ರೈಸಿಗೆ ನೀರು ಹಾಕುವಾಗ ಕೋಲ್ಡ್ ವಾಟರ್ ಹಾಕ್ಬೇಡಿ. ಒಂದೇ ಸತಿ ಟೆಂಪ್ರೇಚರ್ ಡ್ರಾಪ್ ಆಗಿಬಿಡುತ್ತೆ. ಸೊ ಕುದಿಯೋ ನೀರನ್ನು ಹಾಕಿದ್ರೆ ಅದೇ ಟೆಂಪ್ರೇಚರಲ್ಲಿ ತೊಗೊಂಡೋಗುತ್ತೆ. ಸೊ ಬಿ ವೆರಿ ಕೇರ್ಫುಲ್. ನಾನು ಏನು ಮಾಡ್ತೀನಿ, ಈ ಟೈಮಲ್ಲಿ ನೀರನ್ನ ಬಿಸಿ ಮಾಡ್ಕೊತೀನಿ. ಸೊ ನಮ್ಮ ಚಿಕನ್ ಫ್ರೈ ಆಗಿದೆ ಮಸಾಲ ಜೊತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ರೈಸ್ ಹಾಕೋಣ. ನಾನು ರೈಸು ಸ್ಪೆಷಲಿ ಜೀರಾ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಬಿರಿಯಾನಿಗೆ ಸಖತ್ತಾಗಿರುತ್ತೆ. ಆ್ಯಂಡ್ ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ ನೋಡಿ. ಅರ್ಧ kg ಇದೆ ಎಕ್ಸಾಕ್ಟಾಗಿ. ಸೊ 1 kg ಚಿಕನ್ಗೆ ಅರ್ಧ kg ಜೀರಾ ರೈಸ್ ಹಾಕ್ತಾ ಇದ್ದೀನಿ. ಸೊ 2 ಗ್ಲಾಸ್ ಬರುತ್ತೆ ಅರ್ಧ kg ಅಂದರೆ. ಸೊ ನಾವು 3 ಗ್ಲಾಸ್ ನೀರು ಹಾಕ್ಬೇಕು ಇವಾಗ. ಸೊ ಆಲ್ರೆಡಿ ಇಲ್ಲಿ 1 ಗ್ಲಾಸ್ ನೀರು ನಮ್ಮ ಚಿಕನ್ನೇ ಬಿಟ್ಕೊಂಡಿದೆ. ಸೊ ನಾನು ಏನು ಮಾಡ್ತೀನಿ, ಇದಕ್ಕೆ 2 ಗ್ಲಾಸಸ್ ಆಫ್ ಹಾಟ್ ವಾಟರ್ ಹಾಕ್ತೀನಿ. ನೋಡಿ ಆಲ್ರೆಡಿ ಇಲ್ಲಿ ನೀರು ಬಿಸಿ ಮಾಡಿಟ್ಟಿದ್ದೀನಿ. ಕೋಲ್ಡ್ ವಾಟರ್ ಹಾಕಕ್ಕೆ ಹೋಗ್ಬೇಡಿ, ಬಿಸಿ ನೀರು ಹಾಕ್ತಾ ಇದ್ದೀನಿ. ನೋಡಿ ಬಿಸಿ ನೀರು ಹಾಕಿದೆ. ಸೊ ಎಲ್ಲ ರೆಡಿ ಆಯಿತು. ಲಾಸ್ಟಿಗೆ ಏನು ಮಾಡ್ತೀನಿ, ಒಂಚೂರು ಫ್ಲೇವರ್ ಆ್ಯಡ್ ಮಾಡೋಕ್ಕೆ 2 ಸ್ಪೂನ್ ಗೀ ಹಾಕೊಳ್ಳೋಣ. ಪ್ಯೂರ್ ಗೀ ಆ್ಯಡ್ ಮಾಡ್ತಾ ಇದ್ದೀನಿ. ಒಳ್ಳೆ ಸ್ಮೆಲ್ ಕೊಡುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಅರ್ಧ ನಿಂಬೆಹಣ್ಣು ಹಿಂಡ್ತೀನಿ. ನಿಂಬೆಹಣ್ಣು ಹಾಕಿದಾಗ ನಮ್ಮ ರೈಸು ಉದ್ದುದ್ದಾಗಿ ಬರುತ್ತೆ. ಸೊ ಅದನ್ನು ಮಿಸ್ ಮಾಡ್ಕೊಬೇಡಿ. ಲಾಸ್ಟಿಗೆ ನಿಂಬೆಹಣ್ಣು ಆ್ಯಡ್ ಮಾಡಿ. ಇವಾಗ ಏನು ಮಾಡ್ತೀನಿ, ನಮ್ಮ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೇಳ್ತೀನಿ, ಇದು ನಮ್ಮ ವೈಫ್ ಹೇಳ್ಕೊಟ್ಟಿದ್ದು. ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ, ಬಟ್ ಇದಕ್ಕೆ ನಾನು ವಿಸಿಲ್ ಯೂಸ್ ಮಾಡಲ್ಲ. ವಿಸಿಲ್ ಹಾಕಿದಾಗ ತುಂಬ ಪ್ರೆಷರ್ಗೆ ಅನ್ನ ಎಲ್ಲ ಮುದ್ದೆ ಆಗಿಬಿಡುತ್ತೆ. ಸೊ ಇದು ನಮ್ಮ ವೈಫ್ ಹೇಳ್ಕೊಟ್ಟಿರೋದು. ನಾವೇನು ಮಾಡ್ತೀವಿ, ಈ ಥರ ಒಂದು ಗ್ಲಾಸ್ ತೊಗೊಂಡು ಈ ಥರ ಹೆಂಗೆ ಕ್ಲೋಸ್ ಮಾಡ್ತೀವಿ. ಏನಕ್ಕೆ ಅಂದರೆ ನಾನು ಯಾವಾಗ ಬೇಕಾದ್ರೂ ಇದನ್ನು ಓಪನ್ ಮಾಡಿ ಚೆಕ್ ಮಾಡ್ಬೋದು, ಬೆಂದಿದೆಯೋ ಅಥವಾ ಏನಾದರೂ ಆ್ಯಡ್ ಮಾಡ್ಬೋದಾ ಅಂತ. ಸೊ ಈ ಥರ ಒಂದು ಗ್ಲಾಸ್ ಇಟ್ಟಾಗ ಇಟ್ಸ್ ವೆರಿ ಈಸಿ. ಚೆನ್ನಾಗಿ ರೈಸ್ ಬಾಯ್ಲ್ ಆಗುತ್ತೆ ಆ್ಯಂಡ್ ಫ್ಲೇವರ್ ಕೂಡ ಸಕ್ಕತ್ತಾಗಿ ಬರುತ್ತೆ. ಸೊ ಬನ್ನಿ, ಒಂದು 15 ನಿಮಿಷ ಆದಮೇಲೆ ಮತ್ತೆ ಸಿಗ್ತೀನಿ. ನಾನು ಇದೆಲ್ಲ ಇಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಟೇಬಲ್ಲು. ಇದೆಲ್ಲ ನೋಡಿದ್ರೆ ನನಗೆ ಲಾಸ್ಟ್ ಸೀಸನ್ ಕ್ವಾಟ್ಲೆ ಕಿಚನ್ ಜ್ಞಾಪಕಕ್ಕೆ ಬರ್ತಾಯಿದೆ. ಯಾಕೆಂದರೆ
ನೆನ್ನೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಕ್ವಾಟ್ಲೆ ಕಿಚನ್ ಸೀಸನ್ 2 ಬರ್ತಾ ಇದೆ. ವಾಟ್ ಎ ಎಕ್ಸ್ಪೀರಿಯನ್ಸ್, ನಿಜವಾಗ್ಲೂ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಲಾಸ್ಟ್ ಇಯರ್ ಮಾತ್ರ ಆ ಒಂದು ಟೆನ್ಷನಲ್ಲಿ ಕುಕ್ ಮಾಡೋದು, ನಾವು ಕುಕ್ ಮಾಡುವಾಗ ಕ್ವಾಟ್ಲೆಗಳು ಬಂದು ನಮ್ಗೆ ಟಾರ್ಚರ್ ಕೊಡೋದು, ಸಖತ್ ಹಿಂಸೆ ಕೊಟ್ಬಿಡ್ತಾರೆ. ಬಟ್ ಆ ಹಿಂಸೆಯಲ್ಲಿ ಅಡುಗೆ ಮಾಡೋದು ಇದೆಯಲ್ಲ ಒಂದು ಬಿಗ್ಗೆಸ್ಟ್ ಚಾಲೆಂಜು. ಸಖತ್ ಎಂಜಾಯ್ ಮಾಡಿದೆ. ಫಸ್ಟ್ ಎಪಿಸೋಡ್ ಸ್ಟಾರ್ಟ್ ಆದಾಗ ಎಲ್ಲರನ್ನೂ ನೋಡಿ ಹೆಂಗಪ್ಪ ಸರ್ವೈವ್ ಆಗೋದು ಅಂತ ಇದ್ದೆ. ಬಟ್ ಎಂಡಲ್ಲಿ ನೋಡಿದ್ರೆ ಆ ಶೋ ನಾನೇ ವಿನ್ ಆದೆ. ಸೊ ಅಮೇಝಿಂಗ್ ಎಕ್ಸ್ಪೀರಿಯನ್ಸು. ಸೀಸನ್ 2 ಬರ್ತಾ ಇದೆ ಆ್ಯಂಡ್ ಆಲ್ ದ ಬೆಸ್ಟ್. ಯಾರ್ಯಾರು ಅದನ್ನು ಸೀಸನ್ 2 ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರೋ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಿ. ಇಟ್ ವಿಲ್ ಬಿ ಫನ್, ಅಮೇಝಿಂಗ್ ಫನ್. ನಿಜವಾಗ್ಲು ಆ ಒಂದು 15-20 ಅವರ್ಸ್ ಏನು ಶೂಟ್ ಮಾಡ್ತಾರೋ ನಮಗೆ ಗೊತ್ತೇ ಆಗಲ್ಲ, ಹಂಗೆ ಹೊಟ್ಟೋಗ್ಬಿಡುತ್ತೆ. ಅಷ್ಟು ಫನ್ ಆಗಿರುತ್ತೆ. ಆ್ಯಂಡ್ ಆಡಿಯನ್ಸ್ ಕೂಡ ಈ ಸತಿ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕ್ವಾಟ್ಲೆ ಕಿಚನ್ ಸೀಸನ್ 2ನ ಮಿಸ್ ಮಾಡಿದೆ ನೋಡಿ. ವೆಲ್ಕಮ್ ಬ್ಯಾಕ್. 15 ನಿಮಿಷ ಆಗಿದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ನಮ್ಮ ಬಿರಿಯಾನಿ ರೆಡಿ ಇದೆಯೋ ಇಲ್ವೋ ನೋಡೋಣ. ಗ್ಲಾಸ್ ತೆಗಿತಾ ಇದ್ದೀನಿ, ಯಾಕಂದರೆ ವಿಸಿಲ್ ಯೂಸ್ ಮಾಡಿಲ್ಲ ನಾನು. ಓಪನ್ ಮಾಡ್ತಾ ಇದ್ದೀನಿ. ವಾವ್, ನೋಡಿ ಸಕ್ಕತ್ತಾಗಿ ಬಂದಿದೆ. ಆ್ಯಕ್ಚುಲಿ ನಮ್ಮ ಬಿರಿಯಾನಿ ಒಂಚೂರು ಇದು ಮಾಡ್ಕೊಳ್ಳೋಣ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇಲ್ಲಿ ಎಷ್ಟು ಉದ್ದುದ್ದಾಗಿದೆ. ವೆರಿ ನೈಸ್. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇನ್ನೊಂದು 2 ಸ್ಪೂನ್ ಗೀ ಹಾಕ್ಕೊಂಡು ಪ್ಲೇಟ್ಗೆ ಹಾಕಿ ಟೇಸ್ಟ್ ಮಾಡೋಣ. ಒಂದು 2 ಸ್ಪೂನ್ ಗೀ ಹಾಕ್ತಾ ಇದ್ದೀನಿ. ನಮ್ಮ ಬಿರಿಯಾನಿ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ನಾನೇ ತಿಂದು ರಿವ್ಯೂ ಹೇಳೋಣ ಅಂತ ಇದ್ದೆ, ಬಟ್ ನಮ್ಮ ಮಗ ಮನೇಲಿದ್ದ, ಅದಕ್ಕೆ ಅವನ್ನ ಕರೆದೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಕಲರ್ ಟಾಕೀಸ್ ಆ್ಯಂಡ್ ರಾಜೇಶ್ ಸರ್. ತುಂಬ ದಿವಸದಿಂದ ಪಾಪ ಕೇಳ್ತಾ ಇದ್ರು, ನಾನೇ ಡಿಲೇ ಮಾಡಿದೆ. ಆ್ಯಂಡ್ ಲಾಸ್ಟ್ ಟೈಮ್ ರಾಜೇಶ್ ಸರಿಂದನೇ ನಾನು ಕ್ವಾಟ್ಲೆ ಕಿಚನಿಗೆ ಬಂದಿದ್ದು. ಸೊ ಥ್ಯಾಂಕ್ಸ್ ಟು ರಾಜೇಶ್ ಸರ್. ಆ್ಯಂಡ್ ಇವಾಗ ನಾವು ನಮ್ಮ ಬಿರಿಯಾನಿ ಟೇಸ್ಟ್ ಮಾಡೋ ಟೈಮ್. ಫಸ್ಟ್ ನಾನು ಮಾಡ್ತೀನಿ, ಆಮೇಲೆ ನಿನಗೆ ಕೊಡ್ತೀನಿ, ಆಯಿತಾ? ಫಸ್ಟ್ ನೋಡೋಣ ಹೆಂಗಿದೆ. ಸಖತ್ತಾಗಿದೆ. ಸರಿ, ನಿನಗೂ ಹಾಕ್ತೀನಿ ಬಾಯಿಗೆ. ಫಸ್ಟ್ ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಡೋಣ. ನಿಂಬೆಹಣ್ಣು ಹಾಕಿ ಸಖತ್ತಾಗಿದೆ. ನೋಡಿ ಎಷ್ಟು ಕ್ವಿಕ್ಕಾಗಿ ಆಗೋಯ್ತು ಚಿಕನ್ ಬಿರಿಯಾನಿ. ತುಂಬ ಟೇಸ್ಟ್ ಇದೆ. ಆ್ಯಂಡ್ ಜೀರಾ ರೈಸಲ್ಲಿ ಮಾಡಿದ್ರೆ ಆ ಟೇಸ್ಟೇ ಬೇರೆ. ಆ್ಯಂಡ್ ಇದನ್ನು ನೀವು ನಾಟಿ ಕೋಳಿಯಲ್ಲೂ ಮಾಡ್ಬೋದು. ಬಟ್ ನಾಟಿ ಕೋಳಿ ಯೂಸ್ ಮಾಡಿದ್ರೆ ಫಸ್ಟು ನಾಟಿ ಕೋಳಿನ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ರೈಸ್ ಹಾಕಿ, ಇಲ್ಲಾಂದರೆ ಬೇಯಲ್ಲ. ಇದು ಬಾಯ್ಲರ್ ಚಿಕನ್ ಅಲ್ವಾ, ಬೇಗ ಬೆಂದೋಗುತ್ತೆ. ಬಟ್ ನಾಟಿ ಚಿಕನ್ ಬಂದು ನೀವು ಸಪ್ರೇಟಾಗಿ ಮೊದಲು ಕೂಗಿಸ್ಬೇಕು, ಆಮೇಲೆ ರೈಸ್ ಹಾಕಿ ಚಿಕನ್ ಬಿರಿಯಾನಿ ಮಾಡಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ಕಲರ್ ಟಾಕೀಸಲ್ಲಿ ಬಂದು ಒಂದು ಚಿಕನ್ ಬಿರಿಯಾನಿ ರೆಸಿಪಿ ಮಾಡಿ. ಇದೇ ಥರ ಪ್ರೀತಿ ಕೊಡ್ತಾ ಇರಿ. ಆ್ಯಂಡ್ ಲವ್ ಯು ಆಲ್.